ಮಂಗಳೂರಿನ ಹಳೆಯಂಗಡಿಯಲ್ಲಿರುವ ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನದಲ್ಲಿ ಸಸಿಹಿತ್ಲು ಬ್ರಹ್ಮಕಲಶೋತ್ಸವ ಸಂಭ್ರಮ ನಡೆಯುತ್ತಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆದವು. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಕಟೀಲು ಕ್ಷೇತ್ರದ ಆನುವಂಶಿಕ ಅಸರಣರಾದ ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಅಸರಣ್ಣ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಸಸಿಹಿತ್ಲುವಿನ ಶ್ರೀ ಭಗವತಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಚಂದ್ರಶೇಖರ ಬೆಳ್ಚಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಚಿತ್ರಾಪುರ ಮಠದ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದ್ರು. ದೇವಸ್ಥಾನಗಳನ್ನು ಎಲ್ಲಿದ್ದಾವೆ ಅಂತ ಚಿಂತನೆ ಮಾಡಿದರೆ ಈಗ ಸಿಟಿ ಬಂದಿರಬಹುದು, ಆದರೆ ಹಿಂದಿನ ಒಂದಷ್ಟು ಸಮಯದ ಹಿಂದೆ ನಾವು ಯೋಚನೆ ಮಾಡಿದರೆ ಯಾವುದೋ ಒಂದು ಕಾಡಿನ ಮಧ್ಯದಲ್ಲಿ ಇಲ್ಲ ಯಾವುದೋ ಒಂದು ಬೆಟ್ಟದ ಮೇಲ್ಭಾಗದಲ್ಲಿ ಇಲ್ಲ ಸಮುದ್ರದ ತಟದಲ್ಲಿ ನದಿಯ ತಟದಲ್ಲಿ ಇಂತಹ ಪರಿಸರದಲ್ಲಿ ಆ ತಾಯಿಯ ಸನ್ನಿಧಾನ ಅನ್ನುವಂಥದ್ದು ಇರುವಂಥದ್ದು ದೇವರ ಸನ್ನಿಧಾನವನ್ನ ಕಂಡುಕೊಂಡಿದ್ದಾರೆ. ದೇವಸ್ಥಾನಗಳಲ್ಲಿ ಅಂತಹ ಸ್ಥಳಗಳಲ್ಲಿ ನಮಗೆ ಕಾಣಸಿಗ್ತದೆ. ಯಾಕೆ ಹಾಗೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ತಪಸ್ಸು ಮಾಡಿದಂತಹ ಸ್ಥಳಗಳವುಗಳು, ಅಲ್ಲಿ ವಿಶೇಷವಾದಂತಹ ಒಂದು ಶುದ್ಧ ಸ್ಥಳವಾಗಿರುತ್ತವೆ. ಅಂತಹ ಸ್ಥಳದಲ್ಲಿ ದೇವರು ತಾನು ಕುತ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅದರಿಂದ ಅವರು ಒಲಿಸಿಕೊಂಡು ಅಂತಹ ಸ್ಥಳದಲ್ಲಿ ದೇವರ ಸನ್ನಿಧಾನ ಇರಬೇಕು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಒಂದೊಂದು ರೂಪದಲ್ಲಿ ಇಲ್ಲಿ ಬಂದು ದೇವರು ನೆಲೆ ನಿಲ್ತಾರೆ. ನಮಗೆಲ್ಲ ಆ ಸ್ಥಳದಲ್ಲಿ ಇರುವಂತಹ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾರೆ. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಬ್ರಹ್ಮ ಬೈದರ್ಕಳ ಕ್ಷೇತ್ರ ಕಂಕನಾಡಿಯ ಅಧ್ಯಕ್ಷರಾದ ಚಿತ್ತರಂಜನ್, ಎಂಆರ್ಪಿಎಲ್ನ ಒಎನ್ಜಿಸಿ ನಿರ್ದೇಶಕರಾದ ನಂದಕುಮಾರ್ ವೇಲಾಯುಧನ್ ಪಿಳ್ಳೆ, ಅದಾನಿ ಫೌಂಡೇಶನ್ನ ದಕ್ಷಿಣ ಭಾರತದ ಅಧ್ಯಕ್ಷರಾದ ಕಿಶೋರ್ ಆಳ್ವಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.